ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ವೈ ಡಾಕ್ಟರ್ ಹ್ಯಾಸ್ ಗಿವನ್ ಪ್ರೊಜೆಸ್ಟ್ರಾನ್ ಟು ಮೀ. ಅಂದರೆ ಡಾಕ್ಟರ್ ನನಗೆ ಏನಕ್ಕೆ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಕೊಟ್ಟಿದ್ದಾರೆ ಅಂತ. ಸೊ ಯೂಶ್ವಲ್ ಆಗಿ ಎಷ್ಟೊಂದು ಜನಕ್ಕೆ ಏನಕ್ಕೆ ಪ್ರೊಜೆಸ್ಟ್ರಾನ್ ಕೊಡ್ತಾರೆ, ಈ ಪ್ರೊಜೆಸ್ಟ್ರಾನ್ ಅಂದರೆ ಏನು, ಪ್ರೊಜೆಸ್ಟ್ರಾನ್ ಏನಕ್ಕೆ ಬೇಕು ಹೆಣ್ಮಕ್ಳಿಗೆ ಅನ್ನೋದು ಮೋಸ್ಟ್ ಆಫ್ ದಿ ಪೀಪಲಿಗೆ ಗೊತ್ತಿರಲ್ಲ. ಸೊ ಏನೆಲ್ಲ ಕಾರಣಗಳಿಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ ಅನ್ನೋದೇ ಇವತ್ತಿನ ವಿಡಿಯೋ. ಏನಂದರೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಕರೀತಾರೆ. ಸೊ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಏನು ಮಾಡುತ್ತೆ, ಬೇಸಿಕಲಿ ಏನು ಮಾಡುತ್ತೆ ಅಂತಂತಂದರೆ, ಯಾಕೆ ಇದನ್ನು ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಕರೀತಾರೆ ಅಂದರೆ, ಬಿಫೋರ್ ಪ್ರೆಗ್ನೆನ್ಸಿ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆ್ಯಂಡ್ ಆಫ್ಟರ್ ಪ್ರೆಗ್ನೆನ್ಸಿ ಥ್ರೂ ಔಟ್ ನಮಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನು ಬೇಕು ಹೆಣ್ಮಕ್ಳಿಗೆ, ಆಯಿತಾ. ಸೊ ಹಾಗಾಗಿನೇ ಇದನ್ನು ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಕರೀತಾರೆ. ಕನ್ಸೀವ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಕನ್ಸೀವ್ ಆದಮೇಲೆ ಆ ಪ್ರೆಗ್ನೆನ್ಸಿನ ಮೇಂಟೈನ್ ಮಾಡೋದಕ್ಕೂ ಕೂಡ ಪ್ರೊಜೆಸ್ಟ್ರಾನ್ ಹಾರ್ಮೋನು ಬೇಕಾಗುತ್ತೆ. ಡೆಲಿವರಿ ಆದಮೇಲೆನೂ ಕೂಡ ಕೆಲವೊಂದಿಷ್ಟು ಕಾರಣಕ್ಕೆ ಪ್ರೊಜೆಸ್ಟ್ರಾನ್ ಹಾರ್ಮೋನು ಬೇಕಾಗುತ್ತೆ. ಸೊ ನೀವು ಯಾವ ಫೇಸಲ್ಲಿದ್ದೀರಾ, ಯಾವ ಲೆವೆಲಲ್ಲಿದ್ದೀರಾ ಅಂತಂದರೆ, ಯಾವ ಸ್ಟೇಜಲ್ಲಿದ್ದೀರಾ ಅನ್ನೋ ಆಧಾರದ ಮೇಲೆ ನಿಮಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಕೊಡ್ತಾರೆ. ಅಂದರೆ ನೀವು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರೋ ಇಲ್ವೋ, ಕನ್ಸೆಪ್ಷನ್ ಬಿಟ್ಟು ನಿಮಗೆ ಬೇರೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ, ಅಥವಾ ಕನ್ಸೀವ್ ಆಗಿದ್ದರೆ, ಅಥವಾ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದರೆ, ಕನ್ಸೀವ್ ಆಗಿದ್ದೀರಾ, ಥ್ರೆಟ್ಸ್ ಇದೆ ಅಂತಂತಂದರೆ, ಡೆಲಿವರಿ ಆಗಿದೆ ಆವಾಗ ಬೇಕು ಅಂತಂದರೆ, ಸೊ ಪ್ರತಿಯೊಂದು ಹಂತದಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಮಾಡುವಂತಹ ಕೆಲಸಗಳು ಬೇಕಾದಷ್ಟಿದೆ, ಆಯಿತಾ. ಸೊ ಯಾವೆಲ್ಲ ಕೆಲಸಗಳಿಗೋಸ್ಕರ ನಿಮಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಕೊಟ್ಟಿರಬಹುದು ಅನ್ನೋದು ಇವತ್ತಿನ ವಿಡಿಯೋ, ಆಯಿತಾ. ಸೊ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಕೆಲಸಗಳನ್ನ ಮಾಡಬೇಕು ಅನ್ನೋದು ಪ್ರೊಜೆಸ್ಟ್ರಾನಿಗೆ ಗೊತ್ತು, ಡಾಕ್ಟರಿಗೆ ಗೊತ್ತು. ಸೊ ನಮಗೆ ಹಿಂಗೆ ಆಗ್ತಾ ಇದೆ ಅಂತಂದವಾಗ ನಮ್ಮ ಸಿಚುವೇಶನ್ ಆಧಾರದ ಮೇಲೆ ರಿಕ್ವೈರ್ಮೆಂಟ್ಸ್ ನೋಡಿಕೊಂಡು ಡಾಕ್ಟರು ಪ್ರೊಜೆಸ್ಟ್ರಾನ್ ಹಾರ್ಮೋನನ್ನು ಕೊಡ್ತಾರೆ. ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇಂಜೆಕ್ಷನ್ ಆಗಿರ್ಬೋದು, ಹಾಗೇನು ಇಟ್ ಡಿಪೆಂಡ್ಸ್ ಆನ್ ಯುವರ್ ರಿಕ್ವೈರ್ಮೆಂಟ್, ಯುವರ್ ಬಾಡಿ ನೇಚರ್, ಆಯಿತಾ. ನಿಮಗೆ ಏನು ಬೇಕಾಗಿದೆ ಅನ್ನೋ ಆಧಾರದ ಮೇಲೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಡೋಸೇಜ್ ಆಗಿರಬಹುದು, ಯಾವ ಥರದ್ದು ಪ್ರೊಜೆಸ್ಟ್ರಾನ್ ಕೊಡ್ತಾರೆ ಅನ್ನೋದು ಕಂಪ್ಲೀಟಾಗಿ ಡಿಪೆಂಡ್ ಆಗುತ್ತೆ, ಆಯಿತಾ. ಸೊ ಮತ್ತೆ ತಡ ನೋಡ್ಕೊಂಡು ಹೋಗೋಣ ಬನ್ನಿ, ಏನೆಲ್ಲ ಕಾರಣಗಳಿದೆ, ಯಾಕೆಲ್ಲ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ, ಓಕೆ. ಸೊ ಫಸ್ಟ್ ಕೆಲಸ ಅಂತ ಹೇಳ್ಬೋದು. ಪ್ರೊಜೆಸ್ಟ್ರಾನ್ ಏನು ಕೆಲಸ ಮಾಡುತ್ತೆ, ವೆರಿ ಬೇಸಿಕ್ ಕೆಲಸ ಪ್ರೊಜೆಸ್ಟ್ರಾನ್ ಮಾಡೋದೇನು ಅಂತಂತಂದರೆ, ಯೂಟ್ರಸ್ ಒಳಪದರ ಅಂತಂದರೆ ಗರ್ಭಾಶಯದ ಒಳಪದರ ಏನಿರುತ್ತೆ ಅದನ್ನು ಎಂಡೋಮೆಟ್ರಿಯಮ್ ಅಂತ ಕರೀತಾರಲ್ಲ, ಆ ಎಂಡೋಮೆಟ್ರಿಯಲ್ ಥಿಕ್ನೆಸ್ನ ಮೇಂಟೈನ್ ಮಾಡುವಂತಹ ಕೆಲಸನ ಮಾಡುತ್ತೆ ಪ್ರೊಜೆಸ್ಟ್ರಾನ್, ಆಯಿತಾ. ಸೊ ಯಾರಿಗೆಲ್ಲ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ ಇರುತ್ತೆ ಅಂಥವರಲ್ಲಿ ಈ ಎಂಡೋಮೆಟ್ರಿಯಮ್ ಥಿಕ್ನೆಸ್ಸು ತುಂಬ ಕಮ್ಮಿ ಇರುತ್ತೆ, ಚೆನ್ನಾಗಿ ಫಾರ್ಮ್ ಆಗ್ತಾ ಇರಲ್ಲ, ಆಯಿತಾ. ಸೊ ಇದರಿಂದ ಯಾವಾಗ ಎಂಡೋಮೆಟ್ರಿಯಮ್ ಥಿಕ್ನೆಸ್ಸು ಚೆನ್ನಾಗಿರಲ್ಲ ಆವಾಗ ಮೋಸ್ಟ್ ಆಫ್ ದಿ ಟೈಮು ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗ್ತಾ ಇರುತ್ತೆ, ಆಯಿತಾ. ಸೊ ಅಂಥವರಿಗೋಸ್ಕರ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ, ಸೊ ದ್ಯಾಟ್ ಎಂಡೋಮೆಟ್ರಿಯಮ್ಮು ಚೆನ್ನಾಗಿ ಫಾರ್ಮ್ ಆಗಿ ನೀಟಾಗಿ ಮೇಂಟೈನ್ ಆಗಲಿ ಅನ್ನೋದಕ್ಕೋಸ್ಕರ, ಓಕೆ. ಇದು ವೆರಿ ಬೇಸಿಕ್ ಕೆಲಸ ಪ್ರೊಜೆಸ್ಟ್ರಾನ್ ಮಾಡೋವಂಥದ್ದು, ಎಂಡೋಮೆಟ್ರಿಯಮ್ನ ಮೇಂಟೈನ್ ಮಾಡೋವಂಥದ್ದು, ಓಕೆ. ಸೊ ಯಾರಿಗೆಲ್ಲ ಎಂಡೋಮೆಟ್ರಿಯಮ್ ಥಿಕ್ನೆಸ್ ನೀಟಾಗಿ ಫಾರ್ಮ್ ಆಗ್ತಾ ಇರಲ್ಲ, ನೀಟಾಗಿ ಮೇಂಟೈನ್ ಆಗ್ತಾ ಇರಲ್ಲ, ಇಂಪ್ಲಾಂಟೇಷನ್ ಫೇಲ್ಯೂರ್ ಯಾರಿಗೆ ಆಗ್ತಾ ಇರುತ್ತೆ ಅಂಥವ್ರಿಗೆ, ಬಿಕಾಸ್ ಆಫ್ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗ್ತಾ ಇತ್ತು ಅಂದರೆ ಅಂಥವ್ರಿಗೆಲ್ಲ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಕೊಡ್ತಾರೆ. ನೆಕ್ಸ್ಟು ಈ ಪ್ರೊಜೆಸ್ಟ್ರಾನ್ ಮಾಡೋವಂಥ ಕೆಲಸ ಏನು ಅಂತಂತಂದರೆ, ಕನ್ಸೀವ್ ಆದವಾಗ ಅಂದರೆ ಪ್ರೆಗ್ನೆಂಟ್ ಇದ್ದವಾಗ ಏನು ಮಾಡುತ್ತೆ ಅಂತಂದರೆ ಸರ್ವೈಕಲ್ ಮ್ಯೂಕಸ್ನ ಗಟ್ಟಿ ಮಾಡುತ್ತೆ. ಅಂದರೆ ಸರ್ವಿಕ್ಸ್ ಗೊತ್ತಲ್ವಾ, ಸೊ ಈ ಭಾಗದಲ್ಲಿ ಈ ಪೋರ್ಷನ್ನಲ್ಲಿ ಮ್ಯೂಕಸ್ ಇರುತ್ತೆ, ಅದನ್ನು ಮ್ಯೂಕಸ್ ಅಂತಂದರೆ ಸುಂಬಳ ಥರ ಇರುತ್ತಪ್ಪ, ಆಯಿತಾ. ಸೊ ಅದನ್ನು ಗಟ್ಟಿ ಮಾಡುತ್ತೆ. ಸೊ ಯಾಕೆ ಗಟ್ಟಿ ಮಾಡುತ್ತೆ ಅಂತಂತಂದರೆ, ನಾವು ಪ್ರೆಗ್ನೆಂಟ್ ಇದ್ದೀವಿ ಅಂತಂದರೆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ಯಾವುದು ನಮ್ಮ ಗರ್ಭಾಶಯಕ್ಕೆ ಹೋಗಿ ರೀಚ್ ಆಗಬಾರ್ದು, ಆಯಿತಾ. ಹಾಗೆ ಪ್ರೊಟೆಕ್ಟ್ ಮಾಡೋದಕ್ಕೆ, ನಮ್ಮ ಮಗುನ ಪ್ರೊಟೆಕ್ಟ್ ಮಾಡೋದಕ್ಕೆ ಸರ್ವೈಕಲ್ ಮ್ಯೂಕಸ್ನ ತುಂಬ ಗಟ್ಟಿಯಾಗಿ ಫಾರ್ಮ್ ಮಾಡಿಬಿಡುತ್ತೆ. ಸೊ ದ್ಯಾಟ್ ಬ್ಯಾಕ್ಟೀರಿಯಾಸ್ ಯಾವುದು ಇನ್ಫೆಕ್ಷನ್ ಆಗದೆ ಇರೋ ಹಾಗೆ ತಡೆಯೋ ಅಂತಹ ಕೆಲಸನ ಈ ಸರ್ವೈಕಲ್ ಮ್ಯೂಕಸ್ ಮಾಡುತ್ತೆ. ಸೊ ಹಾಗಾಗಿ ಪ್ರೆಗ್ನೆಂಟ್ ಇದ್ದವಾಗ ಈ ಸರ್ವೈಕಲ್ ಮ್ಯೂಕಸ್ ಗಟ್ಟಿ ಆಗುವಂತಹ ಕೆಲಸನ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಮಾಡುತ್ತೆ. ಇದ್ರ ಜೊತೆಗೆ ಈ ಸರ್ವೈಕಲ್ ಮ್ಯೂಕಸ್ ಗಟ್ಟಿ ಇರೋದ್ರಿಂದ ಇನ್ನೂ ಒಂದು ಬೆನಿಫಿಟ್ ಏನು ಅಥವಾ ಇನ್ನೊಂದು ಕೆಲಸ ಇದು ಏನು ಮಾಡುತ್ತೆ ಅಂತಂದರೆ, ಸ್ಪರ್ಮ್ ಎಂಟರ್ ಆಗದೆ ಇರೋ ಹಾಗೆ ಸ್ಟಾಪ್ ಮಾಡುತ್ತೆ. ಸೊ ನೀವು ಯಾವಾಗ ಪ್ರೆಗ್ನೆಂಟ್ ಇದ್ದೀರಾ ಆವಾಗ ಆಲ್ರೆಡಿ ಕನ್ಸೀವ್ ಆಗಿದ್ದೀರಾ ಅಂತಂದಮೇಲೆ ಇನ್ನೊಂದು ಸತಿ ಕನ್ಸೀವ್ ಆಗೋಕ್ಕೆ ಆಗದೇ ಇರೋ ಹಾಗೆ ತಡೆಯೋ ಕೆಲಸನೂ ಇದು ಮಾಡುತ್ತೆ. ದಿಸ್ ಇಸ್ ಅ ನ್ಯಾಚುರಲ್ ಬ್ಯಾರಿಯರ್, ಆಯಿತಾ. ಕನ್ಸೀವ್ ಆಗಿದ್ದೀವಿ ಅಂತಂದವಾಗ ನಮ್ಮ ಬಾಡಿ ಪ್ರಿಪೇರ್ ಮಾಡುವಂಥ ಒಂದು ಬ್ಯಾರಿಯರ್, ಅಂದರೆ ಒಂದು ತಡೆಗೋಡೆ ಥರ. ಸ್ಪರ್ಮು ಪ್ರೆಗ್ನೆಂಟ್ ಇದ್ದವಾಗ್ಲೂ ಇಂಟರ್ಕೋರ್ಸ್ ಮಾಡಿದ್ರಿ ಅಂತಂತಂದರೆ ಅದೇ ಟೈಮಲ್ಲಿ ಏನಾದರೂ ಸ್ಪರ್ಮ್
ಒಳಗಡೆ ಬರುವಂತಹ ಚಾನ್ಸಸ್ ಏನಾದರೂ ಇದ್ದು ಓವುಲೇಷನ್ ಏನಾದರೂ ಆಗಿತ್ತು ಅಂತಂತಂದರೆ ಮತ್ತೆ ಕನ್ಸೀವ್ ಆಗುವಂತಹ ಚಾನ್ಸಸ್ ಇರುತ್ತೆ. ನಾನು ಸೂಪರ್ ಫಿಟೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಸೊ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕ್ಯಾನ್ ಯು ಗೆಟ್ ಪ್ರೆಗ್ನೆಂಟ್ ವೈಲ್ ಪ್ರೆಗ್ನೆಂಟ್ ಆಲ್ರೆಡಿ ಅಂತಂತ ಹೇಳಿ. ಸೊ ದಟ್ ಈಸ್ ಪಾಸಿಬಲ್. ಸೊ ಆ ಥರ ಆಗದೇ ಇರೋ ಹಾಗೆ ತಡೆಯೋದಕ್ಕೆ ನಮ್ಮ ದೇಹ ತಾನಾಗೇ ರೆಡಿ ಮಾಡ್ಕೊಂಡಿರೋ ಅಂತಹ ಒಂದು ನ್ಯಾಚುರಲ್ ಬ್ಯಾರಿಯರ್ ಅದು. ಸೊ ಅದು ಯಾವುದು ಅಂದರೆ ಸರ್ವೈಕಲ್ ಮ್ಯೂಕಸ್ ಆಯಿತಾ. ಸೊ ಸರ್ವೈಕಲ್ ಮ್ಯೂಕಸ್ನ ಗಟ್ಟಿ ಮಾಡುವಂತಹ ಕೆಲಸನ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಮಾಡುತ್ತೆ. ಇದರಿಂದ ಎರಡು ಕೆಲಸ ಆಗುತ್ತೆ. ಒಂದು, ಇನ್ಫೆಕ್ಷನ್ ಆಗದೇ ಇರೋ ಹಾಗೆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ನ ತಡೆಯೋದನ್ನು ಕೂಡ ಮಾಡುತ್ತೆ. ಆ್ಯಂಡ್ ಇನ್ನೊಂದು, ಸ್ಪರ್ಮ್ ಎಂಟರ್ ಆಗದೇ ಇರೋ ಹಾಗೆ ಕೂಡ ತಡೆಯುತ್ತೆ ಆಯಿತಾ. ಪ್ರೆಗ್ನೆಂಟ್ ಇದ್ದವಾಗ ಯೂಟ್ರೈನ್ ಕಾಂಟ್ರಾಕ್ಷನ್ಸ್ ಆಗದೇ ಇರೋ ಹಾಗೆ ತಡೆಯುವಂತಹ ಕೆಲಸನೂ ಕೂಡ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಮಾಡುತ್ತೆ. ಯೂಟ್ರೈನ್ ಕಾಂಟ್ರಾಕ್ಷನ್ ಅಂದರೆ ಹಿಂಗೆ ಆಗಿ ಎಂಡೋಮೆಟ್ರಿಯಮ್ ಎಲ್ಲ ಬ್ರೇಕ್ ಡೌನ್ ಆಗಿ ಆಚೆ ಬರುತ್ತೆ ಆಯಿತಾ. ಅದು ಆಗದೇ ಇರೋ ಹಾಗೆ ಪ್ರೊಟೆಕ್ಟ್ ಮಾಡುವಂತಹ ಕೆಲಸನ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಮಾಡುತ್ತೆ. ಹೇಗೆ ಮಾಡುತ್ತೆ ಅಂದರೆ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಏನು ಫಾರ್ಮ್ ಆಗಿರುತ್ತೆ ಅದನ್ನು ಹಾಗೆ ಮೇಂಟೈನ್ ಮಾಡುವಂತಹ ಕೆಲಸನ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಮಾಡುತ್ತೆ. ಡ್ಯೂರಿಂಗ್ ಪ್ರೆಗ್ನೆನ್ಸಿ ಪ್ರೊಜೆಸ್ಟ್ರಾನ್ ಹಾರ್ಮೋನು ಮೆಮರಿ ಗ್ಲ್ಯಾಂಡ್ಸ್ನ ಕೂಡ ರೆಡಿ ಮಾಡುತ್ತೆ. ಅಂದರೆ ಡೆಲಿವರಿ ಆದಮೇಲೆ ಮಗುವಿಗೆ ಹಾಲು ಬರೋದು ಮೆಮರಿ ಗ್ಲ್ಯಾಂಡ್ಸಿಂದ, ಅಂದರೆ ಬ್ರೆಸ್ಟಿಂದ. ಆ ಬ್ರೆಸ್ಟ್ನ ರೆಡಿ ಮಾಡುವಂತಹ ಕೆಲಸನೂ ಕೂಡ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಮಾಡುತ್ತೆ. ಥ್ರೂಔಟ್ ಪ್ರೆಗ್ನೆನ್ಸಿ ಮೆಮೊರಿ ಗ್ಲ್ಯಾಂಡ್ಸ್ನ ಗ್ರೋ ಆಗೋ ಹಾಗೆ, ಡೆಲಿವರಿ ಆದಮೇಲೆ ಫೀಡ್ ಮಾಡೋಕ್ಕೆ ಹೆಲ್ಪ್ ಆಗೋ ಹಾಗೆ ಈ ಪ್ರೊಜೆಸ್ಟ್ರಾನ್ ಹಾರ್ಮೋನು ಡೆವಲಪ್ ಮಾಡುತ್ತೆ ಮೆಮರಿ ಗ್ಲ್ಯಾಂಡ್ಸ್ನ, ನಥಿಂಗ್ ಬಟ್ ಬ್ರೆಸ್ಟ್ನ. ಪ್ರೀಟರ್ಮ್ ಡೆಲಿವರಿ ಆಗದೇ ಇರೋ ಹಾಗೆ ಮಗುನ ಪ್ರೊಟೆಕ್ಟ್ ಮಾಡೋದಕ್ಕೂ ಕೂಡ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇಂಜೆಕ್ಷನ್ಸ್ನ ಕೊಡ್ತಾರೆ. ಯೂಶ್ವಲ್ ಆಗಿ ಇನಿಷಿಯಲಿ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಟ್ಯಾಬ್ಲೆಟ್ಸಿಂದ ಆಗ್ತಾ ಇಲ್ಲ ಅಂದವಾಗ, ಅಥವಾ ಟೂ ಕಾಂಪ್ಲಿಕೇಟೆಡ್ ಅಂದವಾಗ, ಅಥವಾ ಪ್ರೆಗ್ನೆನ್ಸಿ ಇನ್ನೇನು ತುಂಬ ಅಂದರೆ ಎಂಡ್ ಮೂಮೆಂಟಲ್ಲಿದೆ ಆಯಿತಾ ಅಂತ ಅಂದವಾಗ ನಮಗೆ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್ನ ಪ್ರಿಫರ್ ಮಾಡ್ತಾರೆ ಆಯಿತಾ. ನನಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇದ್ದಿದ್ದರಿಂದ ನನಗೆ ಇಂಜೆಕ್ಷನ್ಸೇ ಕೊಟ್ಟಿದ್ದರು. ಫಸ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು, ವೆಜೈನಲ್ಲಿ ಹಾಕೊಳ್ಳೋ ಅಂಥ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು ಫಸ್ಟು. ಬಟ್ ಅದೇನೂ ಯೂಸ್ ಆಗಲಿಲ್ಲ ಅಂತ ಅನಿಸುತ್ತೆ, ಐ ಡೋಂಟ್ ನೋ. ಆವಾಗೆಲ್ಲ ಸಬ್ಕ್ರಾನಿಕ್ ಹೆಮಟೋಮಾ ಎಲ್ಲ ಆಗಿ ಬ್ಲೀಡಿಂಗ್ ಎಲ್ಲ ಸ್ಟಾರ್ಟ್ ಆಗೋಗಿತ್ತು. ಅದಾದಮೇಲೆ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದರು. ಎವ್ರಿ 15 ಡೇಸ್ಗೆ ಒಂದು ಇಂಜೆಕ್ಷನ್ ತೊಗೊಳ್ಳೋವಂಥದ್ದು. ಅದು ಕಂಪ್ಲೀಟಾಗಿ 7th ಮಂತ್ ಕಂಪ್ಲೀಟ್ ಆಗೋವರೆಗೂ ನಾನು ಇಂಜೆಕ್ಷನ್ ತೊಗೊಂಡಿದ್ದೀನಿ ಆಯಿತಾ. ಸೊ ಪ್ರೀಟರ್ಮ್ ಡೆಲಿವರಿ ಆಗದೇ ಇರೋ ಹಾಗೆ ಮಗುನ ಪ್ರೊಟೆಕ್ಟ್ ಮಾಡೋದಕ್ಕೂ ಕೂಡ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಕೆಲವೊಂದಿಷ್ಟು ಜನಕ್ಕೆ ಮಿಸ್ಕ್ಯಾರೇಜ್ ಆಗದೇ ಇರೋ ಹಾಗೆ ಪ್ರೊಟೆಕ್ಟ್ ಮಾಡೋದಕ್ಕೂ ಕೂಡ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನ ಕೊಡ್ತಾರೆ. ಏಕೆಂದರೆ ಕೆಲವೊಂದಿಷ್ಟು ಜನಕ್ಕೆ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ, ಮಿಸ್ಕ್ಯಾರೇಜ್ ಆಗೋವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನು ಬೇಕಾದರೂ ಆಗಿರ್ಬೋದು. ನನ್ನರಲ್ಲಿ GDM ಅಂದರೆ ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಆ್ಯಂಡ್ ಸಬ್ಕ್ರಾನಿಕ್ ಹೆಮಟೋಮಾ ಆಗಿದ್ದು. ಸೊ ಕೆಲವೊಂದಿಷ್ಟು ಜನಕ್ಕೆ ಇದಕ್ಕೂ ಜಾಸ್ತಿ ಆಗ್ಬೋದು, ಪ್ರಿಕ್ಲಾಂಸಿ ಆಗ್ಬೋದು. ಅಂದರೆ ಸಡನ್ BP ಜಾಸ್ತಿ ಆಗ್ಬಿಡ್ತು ಅಂತಂತಂದರೆ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾರಿಗೆಲ್ಲ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ನನ್ನ ಕೇಸಲ್ಲಿ ಇನ್ನೊಂದು ಏನಂತಂದರೆ, ಫಸ್ಟು ಬೇಬಿ ಮಿಸ್ಕ್ಯಾರೇಜ್ ಆಗಿತ್ತಲ್ವ, ಸೊ ಹಾಗಾಗಿ ಸೆಕೆಂಡ್ ಬೇಬಿನೂ ಕೂಡ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳಿದರು. ನನಗೆ ಮುಂಚೆಯಿಂದನೂ ಹಾಗೆ ಹೇಳಿದ್ದು. ಫಸ್ಟ್ ಒನ್ ಆಗಿದೆ ಅಲ್ವಾ, ಸೊ ಸೆಕೆಂಡ್ ಒನ್ನೂ ಹಾಗೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳಿದ್ದು. ಸೊ ಕೋಇನ್ಸಿಡೆನ್ಸ್ಲಿ ನನಗೆ ಹೆಮಟೋಮಾ ಕೂಡ ಆಗಿ ಬ್ಲೀಡಿಂಗ್ ಕೂಡ ಸ್ಟಾರ್ಟ್ ಆಗೋಯ್ತಲ್ವ. ಸೊ ಎಲ್ಲದರಿಂದ ನನಗೆ ಇದನ್ನು ಕೊಟ್ಟಿದ್ದು, ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ ಕೊಟ್ಟಿದ್ದು. ಸೊ ಯಾರಿಗೆಲ್ಲ ಮಿಸ್ಕ್ಯಾರೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ, ಮಿಸ್ಕ್ಯಾರೇಜ್ ರೀಸನ್ಸ್ ಬೇಕಾದಷ್ಟಿದೆ, ಅದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋನ ಇದೆ ನನ್ನ ಚಾನಲಲ್ಲಿ ನೋಡಿ. ಸೊ ಶಾರ್ಟಾಗಿ ಹೇಳಬೇಕು ಅಂದರೆ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದು, ಅಥವಾ ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತನೋ, ಅಥವಾ ಕ್ರೋಮೋಸೋಮಲ್ ಇಶ್ಯೂಸ್ ಏನಾದರೂ ಇತ್ತು ಅಂತನೋ, ಅಥವಾ ಎಂಬ್ರಿಯೋ ಏನು ಫಾರ್ಮ್ ಆಗಿರುತ್ತೆ ಆ ಎಂಬ್ರಿಯೋನಲ್ಲಿ ಏನಾದರೂ ಡಿಫೆಕ್ಟ್ಸ್ ಇತ್ತು ಅಂತಂತಂದ್ರೂ, ಇದೆಲ್ಲ ಮೋರ್ ಬೇಸಿಕ್ ಆ್ಯಂಡ್ ಕಾಮನ್ ರೀಸನ್ಸ್ ಫಾರ್ ಮಿಸ್ಕ್ಯಾರೇಜ್. ಸೊ ಯಾವುದಾದ್ರೂ ಕಾರಣದಿಂದ ಮಿಸ್ಕ್ಯಾರೇಜ್ ಆಗುವಂತಹ ಚಾನ್ಸಸ್ ಏನಾದರೂ ಇತ್ತು ಅಂತಂತಂದರೆ, ಡಾಕ್ಟರ್ಸಿಗೆ ಅನ್ನಿಸ್ತು ಅಂತಂದರೆ, ಅಂದರೆ ನಿಮ್ಮ ಕೇಸ್ ಸ್ಟಡಿ ಮಾಡಿದಾಗ ಡಾಕ್ಟರ್ಸಿಗೆ ಗೊತ್ತಾಗುತ್ತೆ ಇದೆಲ್ಲ ರೀಸನ್ಸ್ ಇರಬಹುದು ಅಂತಂತ ಹೇಳಿ, ಹಿಂಗಾಗಬಹುದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂದರೆ ಎಕ್ಸ್ಪೆಕ್ಟೇಷನ್ ಅಲ್ಲ, ಹಿಂಗಾಗಬಹುದು ಅಂತ ಒಂದು ಗೆಸ್ ಮಾಡಿರ್ತಾರೆ. ಸೊ ಅಂಥ ಟೈಮಲ್ಲೂ ಕೂಡ ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸ್ ಇದೆ ಅಂತಂತ ಹೇಳಿ ಡಾಕ್ಟರ್ಸಿಗೆ ಯಾವುದೋ ಒಂದು ಪಾಯಿಂಟಲ್ಲಿ ಅನ್ನಿಸ್ತು ಅಂತಂತಂದರೆ ಆಬ್ವಿಯಸ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನ ಕೊಡ್ತಾರೆ. ಇದೆಲ್ಲ ಏನು ಅಂದರೆ ಪ್ರೆಗ್ನೆನ್ಸಿ ಆ್ಯಂಡ್ ಟು ಗೆಟ್ ಪ್ರೆಗ್ನೆಂಟ್ ಆ್ಯಂಡ್ ಟು ಮೇಂಟೈನ್ ಪ್ರೆಗ್ನೆಂಟ್, ಅಂದರೆ ಪ್ರೆಗ್ನೆಂಟ್ ಆಗೋದಕ್ಕೂ ಕೂಡ ಪ್ರೊಜೆಸ್ಟ್ರಾನ್ ಕೊಡ್ತಾರೆ. ಆ್ಯಂಡ್ ಪ್ರೆಗ್ನೆಂಟ್ ಆದಮೇಲೆ ಆ ಪ್ರೆಗ್ನೆನ್ಸಿನ ಮೇಂಟೈನ್ ಮಾಡೋದಕ್ಕೆ ಥ್ರೂಔಟ್, ಅಂದರೆ 9 ಮಂತ್ಸ್ವರೆಗೂ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ಮೇಂಟೈನ್ ಮಾಡೋದಕ್ಕೂ ಕೂಡ ಪ್ರೊಜೆಸ್ಟ್ರಾನ್ ಮೆಡಿಸಿನ್ಸ್ನ ಕೊಡ್ತಾರೆ ಆಯಿತಾ. ಇದೆಲ್ಲ ಪ್ರೆಗ್ನೆನ್ಸಿಗೂ ಮುಂಚೆ
ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೊಡ್ತಿದ್ದಾರೆ ಅಂತಂದರೆ ಕನ್ಸೀವ್ ಆಗೋದಕ್ಕೆ ಬಿಟ್ಟು ಬೇರೆ ಏನೆಲ್ಲ ರೀಸನ್ಸಿಗೆ ನಮಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೊಡಬಹುದು ಅಂತಂದರೆ, ಫಸ್ಟ್ ರೀಸನ್ನು ಎಬ್ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗ್, ಅಂದರೆ ಸಿಕ್ಕಾಪಟ್ಟೆ ಹುಚ್ಚಾಪಟ್ಟೆ ಬ್ಲೀಡಿಂಗ್ ಆಗೋದು ಆಯಿತಾ. ಅಂದರೆ ಈಗ ನನಗೆ ಆಗ್ತಾಯಿತ್ತಲ್ಲ ಹೆವಿ ಬ್ಲೀಡಿಂಗ್ಸ್, ಅಂದರೆ ಸಿಕ್ಕಾಪಟ್ಟೆ ಕ್ಲಾಟ್ಸ್ ಹೋಗೋದು, ಸಿಕ್ಕಾಪಟ್ಟೆ ಬ್ಲೀಡಿಂಗು. ಹೆವಿ ಬ್ಲೀಡಿಂಗ್ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಥರ, ಇಷ್ಟ ಆಗಿರೋದನ್ನೇ ನಾನು ಓಕೆ ಅಂತ ಅನ್ಕೋಬಹುದು, ಇನ್ನೊಬ್ಬರು ಇಷ್ಟ ಆಗಿರೋದನ್ನೇ ಇಷ್ಟು ಅಂತ ಅನ್ನಿಸ್ಬೋದು ಆಯಿತಾ. ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಪರ್ಸ್ಪೆಕ್ಟಿವ್. ಬಟ್ ಡಾಕ್ಟರ್ಸ್ ಕೇಳ್ತಾರಲ್ವ, ಎಷ್ಟು ಪ್ಯಾಡ್ ಯೂಸ್ ಮಾಡ್ತಾ ಇದ್ದೀರಾ, ಯಾವ ಪ್ಯಾಡ್ ಯೂಸ್ ಮಾಡ್ತಾ ಇದ್ದೀರಾ, ಅದಾದಮೇಲೂ ಓವರ್ಫ್ಲೋ ಆಗ್ತಾ ಇದೆನಾ, ಹೌ ಫ್ರೀಕ್ವೆಂಟ್ಲಿ ಯು ಆರ್ ಚೇಂಜಿಂಗ್ ಯುವರ್ ಪ್ಯಾಡ್ಸ್ ಅಂತಂತೆಲ್ಲ ಕೇಳ್ತಾರೆ. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ ಇವ್ರಿಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆಯೋ ಇಲ್ವೋ ಅಂತಂತೇಳಿ. ಅಲ್ಲಿ ಹೋದವಾಗ್ಲೂ ಚೆಕ್ ಮಾಡ್ತಾರೆ ನನ್ನ ಬ್ಲೀಡಿಂಗ್ ಪ್ಯಾಡ್ ಹೇಗೆ ಫುಲ್ಲಾಗಿದೆ, ಏನಾಗಿದೆ, ಎಷ್ಟಾಗಿದೆ ಅನ್ನೋದನ್ನು ಕೂಡ ಡಾಕ್ಟರ್ಸ್ ನೋಡ್ತಾರೆ ಅಂತ. ಸೊ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ ನಮಗೆ ಹೆವಿ ಬ್ಲೀಡಿಂಗ್ ಆಗ್ತಾ ಇದೆನೋ ಏನು ಅಂತಂತ ಹೇಳಿ. ನನಗಂತೂ ಕಂಪ್ಲೀಟಾಗಿ ಪ್ಯಾಂಟೀಸ್ ಎಲ್ಲ ರಿಮೂವ್ ಮಾಡಿಸಿನೇ ನೋಡಿದ್ದು ಆಯಿತಾ. ಎಷ್ಟು ಶೇಮ್ಫುಲ್ ಅಂತಂದರೆ ಅಮ್ಮ, ಹಾರಿಬಲ್ ಅದು ಆಯಿತಾ. ಕರ್ಮ ಆಯಿತಾ. ಅದೆಲ್ಲ ಹಾಗೆ ಹೆವಿ ಬ್ಲೀಡಿಂಗ್ ಆಗ್ತಾಯಿತ್ತು, ಹುಚ್ಚುಚ್ಚು ಬ್ಲೀಡಿಂಗ್ ಆಗ್ತಾಯಿತ್ತು, ಅನಿಮಿಕ್ ಆಗ್ತಾ ಇದ್ದೀರಾ, ತಲೆ ತಿರುಗಿ ಬೀಳೋ ಅಷ್ಟು ಬ್ಲೀಡಿಂಗ್ ಆಗ್ತಾಯಿದೆ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಹೆವಿ ಬ್ಲೀಡಿಂಗ್ ಆಯಿತಾ. ಸೊ ಹೆವಿ ಬ್ಲೀಡಿಂಗ್ ಆಗ್ತಾಯಿತ್ತು, ಕ್ಲಾಟ್ಸ್ ಎಲ್ಲ ತುಂಬ ಹೋಗ್ತಾ ಇತ್ತು ಅಂತಂದ್ರೂ ಕೂಡ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಟು ಮ್ಯಾನೇಜ್ ಪೀರಿಯಡ್ಸ್ ಆರ್ ಟು ರೆಗ್ಯುಲೇಟ್ ಪೀರಿಯಡ್ಸ್, ಅಂದರೆ ಕೆಲವೊಂದು ಜನಕ್ಕೆ ಸುಮಾರಷ್ಟು ದಿವಸದವರೆಗೂ ನಮಗೆ ಪೀರಿಯಡ್ಸೇ ಬರ್ತಾ ಇರಲ್ಲ. ಸೊ ಈ ಥರ ಇರುತ್ತಲ್ಲ, ತಿಂಗಳುಗಳವರೆಗೂ ನಮಗೆ ಪೀರಿಯಡ್ಸ್ ಬರ್ತಾ ಇಲ್ಲ ಅಂತಂದವಾಗ್ಲೂ ಕೂಡ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನ ಕೊಡ್ತಾರೆ ಆಯಿತಾ. ಅಂದರೆ ಪೀರಿಯಡ್ಸ್ ರೆಗ್ಯುಲರ್ ಆಗೋದಕ್ಕೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನ ಕೊಡ್ತಾರೆ. ಅಂದರೆ ಎವ್ರಿ ಮಂತ್ ನಮಗೆ ಬರೋ ಹಾಗೆ ಆಗೋದಕ್ಕೂ ಕೂಡ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ನ ಕೊಡ್ತಾರೆ. ನೆಕ್ಸ್ಟು ಎಂಡೋಮೆಟ್ರಿಯೋಸಿಸ್, ಅಂದರೆ ಇದು ಸಿವಿಯರ್ ಸಿಚುವೇಶನ್. ಸೊ ಎಂಡೋಮೆಟ್ರಿಯೋಸಿಸ್ ಇದ್ದು ಅದನ್ನು ಟ್ರೀಟ್ಮೆಂಟ್ ಮಾಡೋದಕ್ಕೂ ಕೂಡ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಇದನ್ನು ಬಿಟ್ಟರೆ ರೆಗ್ಯುಲೇಟ್ ಬ್ಲೀಡಿಂಗ್ ಡ್ಯೂರಿಂಗ್ ಪೀರಿಯಡ್ಸ್, ಅಂದರೆ ಒಬ್ಬೊಬ್ಬರಿಗೆ ಪೀರಿಯಡ್ಸ್ ಎಲ್ಲ ರೆಗ್ಯುಲರಾಗೇ ಇರುತ್ತೆ, ಬಟ್ ಏನು 5 days ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಅದು ತುಂಬ ಆಗ್ತಾ ಇರುತ್ತೆ ಆಯಿತಾ. ಸೊ ಅಂಥವ್ರಿಗೂ ಕೂಡ ಹೆಲ್ಪ್ ಆಗೋದಕ್ಕೆ ಈ ಪ್ರೊಜೆಸ್ಟ್ರಾನ್ ಮೆಡಿಸಿನ್ನ ಕೊಡ್ತಾರೆ. ನೆಕ್ಸ್ಟು ಥೈರಾಯ್ಡ್ ಫಂಕ್ಷನ್ನ ಇಂಪ್ರೂವ್ ಮಾಡೋದಕ್ಕೂ ಕೂಡ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಕೊಡ್ತಾರೆ. ಏನಂತಂದರೆ ನನಗೆ ಥೈರಾಯ್ಡ್ ಇದೆ ಆಯಿತಾ. ಸೊ ಇದೂ ಆಗಿರ್ಬೋದು ಮಿಸ್ಕ್ಯಾರೇಜ್ ರೀಸನ್ನು. ನನಗೆ ಫಸ್ಟ್ ಒನ್ ಮಿಸ್ಕ್ಯಾರೇಜ್ ಆಗಿದ್ದಕ್ಕೂ ರೀಸನ್ ಇರ್ಬೋದು. 2ನೇ ಸತಿ ಕನ್ಸೀವ್ ಆದವಾಗ ಥ್ರೆಟನ್ಡ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡಿದ್ರಲ್ಲ, ಅದಕ್ಕೆ ರೀಸನ್ನು ಕೂಡ ಥೈರಾಯ್ಡೂ ಆಗಿರ್ಬೋದು. ಥೈರಾಯ್ಡ್, ಸಬ್ಕ್ರೋನಿಕ್ ಹೆಮಟೋಮಾ, GDM ಎಲ್ಲನೂ ಆಗಿರ್ಬೋದು. ಸೊ ಫಸ್ಟ್ನೇದು ಮಿಸ್ಕ್ಯಾರೇಜು ಅದನ್ನು ಸೇರಿಕೊಂಡು ಆ್ಯಂಡ್ ನನ್ನ ಏಜ್ ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಸೊ ಎಲ್ಲನೂ ಸೇರಿಕೊಂಡು ನನಗೆ ಥ್ರೆಟನ್ಡ್ ಪ್ರೆಗ್ನೆನ್ಸಿ ಅಂತಂತ ಹೇಳಿ ಪ್ರೊಜೆಸ್ಟ್ರಾನ್ ಕೊಟ್ಟಿದ್ದರು ನನಗೆ. ಓಕೆ, ಪ್ರೊಜೆಸ್ಟ್ರಾನ್ನ ಸಿವಿಯರ್ ಸಿಂಪ್ಟಮ್ಸ್ ಆಫ್ PMSನ ಕಂಟ್ರೋಲ್ ಮಾಡೋದಕ್ಕೂ ಕೂಡ, ಟ್ರೀಟ್ ಮಾಡೋದಕ್ಕೂ ಕೂಡ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಕೊಡ್ತಾರೆ. ಅಂದರೆ PMS ಅಂದರೆ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್, ಅಂದರೆ ಒಂದು 4 ದಿವಸಕ್ಕೋ ಇಲ್ಲ ಒಂದು ವಾರಕ್ಕೋ ನಮಗೆ ಪೀರಿಯಡ್ಸ್ ಬರುತ್ತೆ ಅಂತಂದರೆ ಇವಾಗಿಂದನೇ ಆ್ಯಂಗ್ಸೈಟಿ ಇಶ್ಯೂಸು, ಮೂಡ್ ಸ್ವಿಂಗ್ಸ್ ಆಗಿರ್ಬೋದು. ಯೂಶ್ವಲಿ ಎಲ್ಲರಿಗೂ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ತುಂಬ ಸಿವಿಯರ್ ಸಿಚುವೇಶನ್ ಇದ್ದು, ಅಂದರೆ ಕೆಲವೊಂದಿಷ್ಟು ಜನ ಹುಚ್ಚುಚ್ಚಾಕಾರ, ಅಳದು, ಸಿಕ್ಕಾಪಟ್ಟೆ ಕೋಪ ಮಾಡೋದು, ಆ್ಯಂಗರ್ ಇಶ್ಯೂಸ್ ಅಂತೂ ಎಲ್ಲರಿಗೂ ಇರುತ್ತೆ, ಯೂಶ್ವಲಾಗಿ ಇರುತ್ತೆ, ನನಗಂತೂ ಇದೆ ಆಯಿತಾ. ಸೊ ತುಂಬ ಆ್ಯಂಗರ್ ಇಶ್ಯೂಸು, ಆ್ಯಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ಸ್ ಆಗೋದು, ತುಂಬ ಸಿವಿಯರ್ ಪ್ರೀ ಮೆನ್ಸ್ಟ್ರಲ್ ಸಿಂಪ್ಟಮ್ಸ್ ಏನಾದರೂ ಇತ್ತು ಅಂತಂತಂದರೆ ಅಂಥ ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ, ಅದನ್ನು ಟ್ರೀಟ್ ಮಾಡೋದಕ್ಕೂ ಕೂಡ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಕೊಡ್ತಾರೆ. ಸೊ ಇದೆಲ್ಲ ಪಾಸಿಬಲ್ ರೀಸನ್ಸು ನಿಮಗೆ ಪ್ರೊಜೆಸ್ಟ್ರಾನ್ ಕೊಟ್ಟಿದ್ದಾರೆ ಅಂತಂತಂದರೆ ಇಷ್ಟು ರೀಸನ್ಸಲ್ಲಿ ಯಾವುದಾದ್ರೂ ಒಂದು ರೀಸನ್ ಆಗಿರಬಹುದು. ಈ ಹೇಳಿರೋ ಲಿಸ್ಟಲ್ಲಿ ಇಲ್ಲದೇ ಇರೋ ರೀಸನ್ ಯಾವುದಾದ್ರೂ ನಿಮಗೆ ಗೊತ್ತಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಸೊ ದಟ್ ಯಾರಿಗಾದರೂ ಒಬ್ಬರಿಗೆ ಹೆಲ್ಪ್ ಆಗುತ್ತೆ. ಇದಿಷ್ಟು ನನಗೆ ಗೊತ್ತಿರೋ ರೀಸನ್ಸ್. ಓಕೆ, ಈ ಎಲ್ಲ ರೀಸನ್ಸಿಂದ ಪ್ರೊಜೆಸ್ಟ್ರಾನ್ ಕೊಡ್ತಾ ಇದ್ದಾರೆ ಅಂತ. ಸಪೋಸ್ ನಿಮಗೆ ರೀಸನ್ ಹೇಳದೇ ನಿಮಗೆ ಪ್ರೊಜೆಸ್ಟ್ರಾನ್ ಕೊಡ್ತಿದ್ದಾರೆ ಅಂತಂತಂದರೆ ಕೇಳಿ, ಡಾಕ್ಟರ್ನ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಸೊ ನನಗೆ ಇದು ಯಾವುದೋ ಕಾಂಪ್ಲಿಕೇಶನ್ಸ್ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಏನಕ್ಕೆ ಕೊಡ್ತಾ ಇದ್ದೀರಾ ಅಂತಂತ ಹೇಳಿ ಕೇಳಿ ಡಾಕ್ಟರ್ಸ್ನ. ಓಕೆ, ಸೊ ದ್ಯಾಟ್ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ನಿಮಗೆ ಕೊಡ್ತಾ ಇದ್ದಾರೆ. ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇಂಜೆಕ್ಷನ್ ಆಗಿರ್ಬೋದು, ಏನಾದರೂ ಎರಡರಲ್ಲಿ, ಈ ಟ್ಯಾಬ್ಲೆಟ್ಸ್ ಅವ್ರ ಇಂಜೆಕ್ಷನ್ ಎರಡರಲ್ಲಿ ಯಾವುದನ್ನಾದರೂ ಕೊಡ್ತಿದ್ದಾರೆ ಅಂತಂತಂದರೆ ಏನು ರೀಸನ್ನು, ಏನಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಓಕೆ, ಸೊ ಪ್ರೊಜೆಸ್ಟ್ರಾನ್ ಹಾರ್ಮೋನು ಕನ್ಸೀವ್ ಆಗೋದಕ್ಕೂ ಕೂಡ ಕೊಡ್ತಾರೆ ಅಂತಂತ ಹೇಳಿದ್ನಲ್ವ. ಅಂದರೆ ಈಗ ಇನಿಷಿಯಲಿ ನಂದೆಲ್ಲ ಕರೆಕ್ಟ್ ಇದೆ ಡಾಕ್ಟರ್, ಆದರೂ
ಕನ್ಸೀವ್ ಆಗ್ತಿಲ್ಲ ಅಂತಂದ ಹೋದವಾಗ ಡಾಕ್ಟರ್ ಹತ್ರ ಸಪೋಸ್ ಏನಾದರೂ ಪ್ರೊಜೆಸ್ಟ್ರಾನ್ ಆವಾಗ ಏನಾದರೂ ಕೊಟ್ಟಿದ್ರು ಅಂತಂತಂದರೆ ಆಫ್ಟರ್ ಸೋ ಆ್ಯಂಡ್ ಸೋ ಮೆನಿ ಡೇಸ್ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ ಆಯಿತಾ. ಸೊ ಆವಾಗ ಚೆಕ್ ಮಾಡಿದವಾಗ ಟೆಸ್ಟ್ ರಿಸಲ್ಟ್ ಕಿಟ್ಟಲ್ಲಿ ಟೆಸ್ಟ್ ರಿಸಲ್ಟ್ಸ್ ಏನಾದರೂ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ತೊಗೊಳ್ತಾ ಇರೋದ್ರಿಂದ ಫಾಲ್ಸ್ ರಿಸಲ್ಟ್ಸ್ ಏನಾದರೂ ಬರುತ್ತಾ ಅಂತಂತ ಕೇಳಿದರೆ ಖಂಡಿತವಾಗ್ಲೂ ಇಲ್ಲ. ಇದನ್ನು ತಲೆನಲ್ಲಿ ಇಟ್ಕೊಳ್ಳಿ. ಪ್ರೊಜೆಸ್ಟ್ರಾನ್ ಹಾರ್ಮೋನು ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ನ ರಿಸಲ್ಟ್ಸ್ನ ಯಾವುದೇ ರೀತಿಯಿಂದ ಆಲ್ಟರ್ ಮಾಡೋದಿಲ್ಲ. ಓಕೆ, ಸೊ ಡೋಂಟ್ ವರಿ. ಕಿಟ್ಟಲ್ಲಿ ಪಾಸಿಟಿವ್ ಬಂದರೆ ಪಾಸಿಟಿವ್, ನೆಗೆಟಿವ್ ಬಂದರೆ ನೆಗೆಟಿವ್. ಇದನ್ನು ತಲೆನಲ್ಲಿ ಇಟ್ಕೊಂಡು ಇದಕ್ಕೂ ಮೀರಿ ನಿಮಗೇನಾದರೂ ಕಿಟ್ಟಲ್ಲಿ ನಿಮಗೆ ಫೇವರ್ ಆಗಿರೋ ರಿಸಲ್ಟ್ ಬಂದಿಲ್ಲ, ಬಟ್ ನಿಮಗೆ ಒಳಗಡೆ ಸ್ಟ್ರಾಂಗ್ ಬಿಲೀಫ್ ಇದೆ ದ್ಯಾಟ್ ನೀವು ಕನ್ಸೀವ್ ಆಗೇ ಆಗಿದ್ದೀರಾ ಅನ್ನೋದೇನಾದರೂ ಇತ್ತು ಅಂತಂದರೆ ಎನಿ ಪಾಯಿಂಟ್ ಆಫ್ ಟೈಮಲ್ಲಿ ಡಾಕ್ಟ್ರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ, ಒಂದು ಇಲ್ಲ ಬೀಟಾ HCG ಟೆಸ್ಟ್ ಮಾಡಿಸ್ಕೊಳ್ಳಿ. ಎಲ್ಲರಿಗೂ ಅದೇ ಹೇಳ್ತೀನಿ. ಯಾರಿಗೆಲ್ಲ ಕಿಟ್ಟಲ್ಲಿ ಬಂದಿಲ್ಲ ಮೇಡಮ್ ನನ್ನ ಪೀರಿಯಡ್ ಮಿಸ್ ಆಗಿ ಇಷ್ಟು ದಿವಸ ಆಗಿದೆ ಅಂತ ಯಾರೆಲ್ಲ ಹೇಳ್ತಾರೆ ಅವ್ರಿಗೆಲ್ಲನೂ ನಾನು ಹೇಳೋದಿದ್ದೇನೆ, ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲಿ ನಿಮ್ಗೆ ಅನಿಸ್ತಾ ಹೋಗಿ ಸ್ಕ್ಯಾನ್ ಮಾಡಿಸಿ, ಇಲ್ಲ ಬೀಟಾ HCG ಟೆಸ್ಟ್ ಮಾಡಿಸಿ. ನಿಮ್ಗೆ ದೇರ್ ಆ್ಯಂಡ್ ದೆನ್ ಗೊತ್ತಾಗೋಗುತ್ತೆ ಅಲ್ಲೇ, ಆಯಿತಾ. ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ಟ್ರೆಸ್ ತೊಗೊಳೋದಕ್ಕೆ ಹೋಗಬೇಡಿ, ಆಯಿತಾ. ಸೊ ಇದಿಷ್ಟು ಪ್ರೊಜೆಸ್ಟ್ರಾನ್ ಏನೇ ಕೊಟ್ಟಿದ್ದಾರೆ ಅನ್ನೋದಕ್ಕೆ ರೀಸನ್ಸ್, ನಿಮಗೆ ಏನೇ ಕೊಟ್ಟಿದ್ದಾರೆ ಅನ್ನೋದಕ್ಕೆ ರೀಸನ್ಸು. ಆ್ಯಂಡ್ ಇದನ್ನು ಬಿಟ್ಟು ನಿಮ್ಗೆ ಏನಾದರೂ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.